ಹರೇ ಕೃಷ್ಣ. ಶ್ರೀಕೃಷ್ಣನಿಗೆ ಇಷ್ಟ ಆಗುವಂತಹ ಇನ್ನೊಂದು ಗುಣ ಆತ್ಮಸಂಯಮ. ಈ ಗುಣದ ಬಗ್ಗೆ ನಾಮಾಚಾರ್ಯರಾದ ಹರಿದಾಸ ಠಾಕೂರರ ಉದಾಹರಣೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಹರಿದಾಸ ಠಾಕೂರರು ದಿನಕ್ಕೆ 3 ಲಕ್ಷ ಬಾರಿ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡ್ತಾ ಇದ್ರು. ರಾಮಚಂದ್ರ ಖಾನ್ ಅನ್ನುವಂತಹ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಹೊಟ್ಟೆ ಕಿಚ್ಚಿನಿಂದಾಗಿ ಹರಿದಾಸ ಠಾಕೂರರ ಹೆಸರಿಗೆ ಕಳಂಕ ತರಬೇಕು ಅಂತ ಹೇಳಿ ಒಬ್ಬ ವೇಷಿಯನ್ನ ಹರಿದಾಸ ಠಾಕೂರರು ಇರುವಂತಹ ಜಾಗಕ್ಕೆ ರಾತ್ರಿ ಹೊತ್ತಿನಲ್ಲಿ ಕಳಿಸ್ತಾರೆ. ಆ ವೇಶ್ಯೆ ಬಹಳ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಹರಿದಾಸ ಠಾಕೂರರನ್ನ ತನ್ನ ಮೋಹಪಾಶಕ್ಕೆ ಸಿಕ್ಕಿ ಹಾಕಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾಳೆ. ಹರಿದಾಸ ಠಾಕೂರರು ಅವಳ ವರ್ತನೆಯಿಂದ ಸ್ವಲ್ಪ ಕೂಡ ವಿಚಲಿತರಾಗದೆ ಸಮಾಧಾನವಾಗಿ ಹೇಳ್ತಾರೆ, ನಾನು ನಿನ್ನ ಕೋರಿಕೆಯನ್ನ ಈಡೇರಿಸ್ತೀನಿ, ಆದರೆ ನನ್ನ ಇವತ್ತಿನ ಜಪ ಇನ್ನೂ ಮುಗಿದಿಲ್ಲ, ಹಾಗಾಗಿ ಸ್ವಲ್ಪ ಇಲ್ಲೇ ಕುಳಿತುಕೋ ಅಂತ ಹೇಳಿ ಇಡೀ ರಾತ್ರಿ ತಮ್ಮ ಜಪವನ್ನ ಮುಂದುವರಿಸ್ತಾರೆ. ಇದೇ ರೀತಿಯಾಗಿ ಸತತ 3 ದಿನಗಳ ಕಾಲ ನಡೆಯುತ್ತೆ. ಕೊನೆಗೆ ಹರಿದಾಸ ಠಾಕೂರರ ಅಚಲವಾದ ಭಕ್ತಿ ಮತ್ತು ಕಾಮದ ಮೇಲಿನ ಅವರ ಸಂಪೂರ್ಣ ನಿಯಂತ್ರಣವನ್ನ ನೋಡಿ ವೇಷೆಯ ಹೃದಯ ಬದಲಾಗತ್ತೆ. ಅವಳು ಅವರ ಪಾದಗಳಿಗೆ ಬಿದ್ದು ಪಶ್ಚಾತ್ತಾಪ ಪಟ್ಟು ಸ್ವತಃ ತಾನೂ ಕೂಡ ಭಕ್ತಳಾಗ್ತಾಳೆ. ಹರೇ ಕೃಷ್ಣ ಮಂತ್ರವನ್ನು ಜಪಿಸುವಂತೆ ಮತ್ತೆ ತನ್ನ ಪಾಪ ಜೀವನವನ್ನ ತ್ಯಜಿಸುವಂತೆ ಹರಿದಾಸ ಠಾಕೂರರು ಅವಳಿಗೆ ಆದೇಶವನ್ನ ನೀಡ್ತಾರೆ. ಹರಿದಾಸ ಠಾಕೂರರು ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಕಾಮವನ್ನು ಜಯಿಸ್ತಾರೆ. ಹಾಗೆಯೇ ತೀವ್ರವಾದಂತಹ ಪ್ರಲೋಭನೆಯ ನಡುವೆಯೂ ಕೂಡ ಆತ್ಮಸಂಯಮದಿಂದಿರ್ತಾರೆ. ಹರೇ ಕೃಷ್ಣ.